Hello, everyone. This is my first vlog. Welcome back to ಅನ್ನಕ್ಕಾಗಲ್ಲ ಯಾಕಂದ್ರೆ ನನ್ನ ಫಸ್ಟ್ vlog ಅದ. Welcome all to my first vlog and yeah, ಫಸ್ಟ್ vlog ಅದ. ನಾನು ಇಂಟ್ರೊಡಕ್ಷನ್ ಹೇಳ್ತೀನಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರದಾಗ ಇರ್ತೀನಿ. ಇನ್ನು ಮ್ಯಾಗಿಂದ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ಏನೇನು ಮಾಡ್ತೀನಿ ತೋರಿಸ್ತೀನಿ. ವರ್ಕ್ ಇವನ್ ಏನು ಕುಕ್ ಮಾಡ್ತೀನಿ, ಆಫೀಸ್ ಹೋದ್ಮೇಲೆ ಏನು ಮಾಡ್ತೀನಿ. ಸೊ ಬೇಸಿಕಲಿ ನಾ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಡೈಲಿ. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರ್ಯಾರು ಫಸ್ಟ್ ಟೈಮ್ ನೋಡಾಕತ್ತೀರಿ ಎಲ್ಲರೂ ಮಾಡಿರಿ. ಓಕೆ, ಥ್ಯಾಂಕ್ ಯು. ನಾನು ಇವಾಗ ಅವಕಾಡೋ ಸ್ಮೂತಿ ಮಾಡೋದು ತೋರಿಸ್ತೀನಿ ಹೆಂಗೆ ಮಾಡ್ಬೇಕಂತ. ನಂದು ಡೈಲಿ ಗೋ ಟು ಬ್ರೇಕ್ಫಾಸ್ಟ್ ಇದೆ. ಡೈಲಿ ಅದೇ ತಿಂತೀನಿ ನಾನು, ಬೇಸರ ಆಗಲ್ಲ, ಮಸ್ತ್ ಇರ್ತದೆ, ಹೆಲ್ದಿ ಆ್ಯಂಡ್ ಟೇಸ್ಟಿ. ಓಕೆ, ತೋರಿಸ್ತೀನಿ ಬರ್ರಿ ನಾ ಹೆಂಗೆ ಮಾಡ್ತೀನಿ ನಿಮ್ಗೆ. ಆ್ಯಕ್ಚುಲಿ ನೀವು ಥಿಂಕ್ ಮಾಡ್ತಿರ್ಬೋದು ಇಷ್ಟ್ಯಾಕೆ ಮೇಕಪ್ ಮಾಡಿ ಇಷ್ಟ್ಯಾಕೆ ರೆಡಿಯಾಗಿ ಕುಂತಾಳಿಕೆ ಅಂತ. ನಾನು ಆ್ಯಕ್ಚುಲಿ ಶೂಟ್ ಇತ್ತು ಅಂದ ಅದ್ರ ಸಲುವಾಗಿ ಹಿಂಗೆ ರೆಡಿಯಾಗೀನಿ. ಇಲ್ಲಾಂದ್ರೆ ನಾನು ನಾರ್ಮಲಾಗಿ ಮನೆಯೊಳಗೆ ಹೆಂಗೆ ಇರ್ತೀನಿ ಹಾಗೆ ಇರ್ತೀನಿ. ಸೊ ಅದಕ್ಕೆ ರೆಡಿ ಆಗಿದೆ. ಯಾರೂ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಓವರ್ ಮೇಕಪ್ ಆಗ್ಯಾಳಂತ. ನಾನು ಯೂಶ್ವಲಿ ಮೇಕಪ್ ಮಾಡ್ಕೊಳ್ಳಲ್ಲ, ಶೂಟ್ ಸಲ ಮಾಡಿದ್ದೆ ಅಷ್ಟೇ. ಸೊ ಬರ್ರಿ ತೋರಿಸ್ತೀನಿ ಹೆಂಗೆ ಮಾಡೋದು ಅವಕಾಡೋ ಸ್ಮೂತಿ ಬೌಲ್. ಓಕೆ, ಇದು ಭಾಳ ಈಸಿ ಅಂದರೆ ಭಾಳ ಈಸಿ. ಒಂದು 10 ಮಿನಿಟ್ಸ್ ಒಳಗೆ ಮಾಡ್ಬೋದು ನೀವು. ಇಫ್ ನೀವು ಏನಾದ್ರು ಆಫೀಸಿಗೆ ಜಲ್ದಿ ಹೋಗೋದಿತ್ತಂದ್ರೆ, ಸ್ಕೂಲಿಗೆ ಯಾರು ಹುಡುಗರನ್ನ ಕಳ್ಸೋದಿತ್ತಂದ್ರೆ 10 ಮಿನಿಟ್ಸ್ ಒಳಗೆ ಮಾಡಿ ಕೊಟ್ಬಿಡ್ಬೋದು, ಈಸಿ ಆ್ಯಂಡ್ ಹೆಲ್ದಿ. ಓಕೆ, ಲೆಟ್ಸ್ ಗೋ. ಒಂದು ಜಾರ್ ತೊಗೋಬೇಕಾ. ಇದು ಅವಕಾಡೋ ಆ್ಯಕ್ಚುಲಿ ನಾನು ಆಲ್ರೆಡಿ ಅರ್ಧ ಯೂಸ್ ಮಾಡೀನಿ ನಿನ್ನೆ. ಈಗ ಅರ್ಧ ಯೂಸ್ ಮಾಡತ್ತೀನಿ. ಅರ್ಧ ಯೂಸ್ ಮಾಡಿದ್ರೆ ಒಬ್ರಿಗೆ ಆಗ್ತದೆ, ಒಂದು ಫುಲ್ ಯೂಸ್ ಮಾಡಿದ್ರೆ ಇಬ್ರಿಗೆ ಆಗ್ತೈತಿ. ಒಬ್ರಿಗೆ ಬೇಕಂದ್ರೆ ಹಾಫ್ ಯೂಸ್ ಮಾಡ್ಬೋದು ನೀವು. ಅದು ಹಾಕೋಬೇಕು ಅದ್ರೊಳಗೆ, ಜಾರೊಳಗೆ. ನೆಕ್ಸ್ಟ್ ಹಾಲು ಹಾಕೋಬೇಕು. ನಿಮ್ಗೆ ಹಾಲು ಫಸ್ಟ್ ಫುಲ್ ಹಾಕೋಬೇಡ್ರಿ, ಅಂದ್ರೆ ಮಿಕ್ಸ್ ಆಗಲ್ಲ ಅದು ಆ್ಯಕ್ಚುಲಿ. ಸೊ ಸ್ವಲ್ಪ ಹಾಕೋಬೇಕಂದ್ರೆ ತಿಕ್ಕಾಗ್ತದೆ. ಫಸ್ಟ್ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿ, ಆಮೇಲೆ ಮತ್ತೆ ಸ್ವಲ್ಪ ಬೇಕಂದ್ರೆ ಹಾಕೋರಿ. ನೆಕ್ಸ್ಟ್ ಡೇಟ್ಸ್ ಹಾಕೋರಿ. ನಿಮ್ಮ ಕಡೆ ಯಾವ ಡೇಟ್ಸ್ ಅದಾವ ಹಾಕೋರಿ. ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡ್ರಿ, ಅದ್ರ ತಕ್ಕಂಗೆ ಹಾಕೋಬೇಕು. ನನಗೆ ಸ್ವಲ್ಪ ಸ್ವೀಟ್ ಬೇಕಾ, ಸೊ ನಾ ಒಂದು 2-3 ಹಾಕೊತೀನಿ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೋಬೋದು. ಬಟ್ ಜಾಸ್ತಿ ಹಾಕೊಂಡ್ರೆ ಫ್ಯಾಟ್ ಆಗ್ತೀರ ಅಷ್ಟೇ. ಅದನ್ನು ಸ್ವಲ್ಪ ಕರೆಕ್ಟಾಗಿ ಮುರಿದು ಹಾಕಬೇಕಿಲ್ಲ ಅಂದ್ರೆ ಅದು ಮಿಕ್ಸ್ ಆಗಂಗಿಲ್ಲ. ಸ್ವಲ್ಪ ಮುರಿದು ಹಾಕ್ರಿ. ಆಮೇಲೆ ಮಿಕ್ಸ್ ಮಾಡಿದಾಗೂ ಪೂರಾ ಅದು ಡೇಟ್ಸ್ದು ಏನದು ಪೇಸ್ಟ್ ಆಗೋ ಥರ ಮಾಡಬೇಡ್ರಿ, ಟೇಸ್ಟ್ ಬರಲ್ಲ. ಅದು ತಿನ್ನುವಾಗ ಅದು ಬರಬೇಕು ಸ್ವಲ್ಪ. ಡೇಟ್ಸ್ ಅಂದ್ರೆ ಸ್ವಲ್ಪ ಟೇಸ್ಟ್ ಆಗ್ತದೆ. ಈಗ ನೆಕ್ಸ್ಟ್ ಸನ್ಫ್ಲವರ್ ಸೀಡ್ಸ್ 1 ಸ್ಪೂನ್ ಹಾಕ್ರಿ. ನಾ ಸ್ವಲ್ಪ ಹಾಕೊಂಡೆ, ಯಾಕಂದ್ರೆ ಮತ್ತೆ ಮ್ಯಾಲೆ ಒಂದು ಸ್ವಲ್ಪ ಹಾಕೊತೀನಿ ನಾನು. ಆಮೇಲೆ ಚಿಯಾ ಸೀಡ್ಸ್ 1 ಸ್ಪೂನ್ ಹಾಕ್ರಿ. ನೆಕ್ಸ್ಟ್ ಬ್ಲ್ಯಾಕ್ ಸೀಡ್ಸ್ ಹಾಕ್ರಿ 1 ಸ್ಪೂನ್. ಎಲ್ಲ ಒಂದೊಂದು ಸ್ಪೂನ್ ಹಾಕ್ಬಿಡ್ರಿ. ನಿಮ್ಮ ಕಡೆ ಡ್ರೈ ಫ್ರೂಟ್ಸ್ ಇದ್ದರೆ ಅವನು ಹಾಕ್ರಿ. ಆ್ಯಕ್ಚುಲಿ ನಾನು ಹಾಕಂಗಿಲ್ಲ, ಜಸ್ಟ್ ನಾ ಡೇಟ್ಸ್ ಹಾಕೀನಿ. ನಿಮ್ಮ ಕಡೆ ಏನಾದರೂ ಆಲ್ಮಂಡು, ಪಿಸ್ತಾ ಏನಾರು ಇದ್ರೆ ಅವೆಲ್ಲ ಹಾಕೋರಿ. ಇದೊಂದು ಪಂಪ್ಕಿನ್ ಸೀಡ್ 1 ಸ್ಪೂನ್ ಹಾಕೀನಿ. ಫುಲ್ ಗ್ರೈಂಡ್ ಮಾಡಬೇಕಾ. ಫುಲ್ ಗ್ರೈಂಡ್ ಮಾಡಿ ಆಮೇಲೆ ಫುಲ್ ತಿನ್ ಪೇಸ್ಟ್ ಆಗಬೇಕು ಅದು ಅವಕಾಡೋ. ಅದು ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತದೆ, ಬೆನ್ನಿ ಥರ. ಅದಕ್ಕೆ ಬೆನ್ನಿ ಫ್ರೂಟ್ ಅಂತಾರೆ ಅದು ಕನ್ನಡದೊಳಗೆ. ಅವಾಗವಾಗ ತೆಗೆದು ನೋಡ್ಬೇಕು, ಯಾಕಂದ್ರೆ ಭಾಳ ಗಟ್ಟಿ ಆದ್ರೆ ಸ್ವಲ್ಪ ಹಾಲು ಹಾಕೋಬೋದು ನೀವು. ನನಗೆ ಭಾಳ ಗಟ್ಟಿನೂ ಅಷ್ಟು ಇಷ್ಟ ಆಗಲ್ಲ, ಅಷ್ಟು ಭಾಳ ತಳಗನೂ ಇಷ್ಟ ಆಗಲ್ಲ, ಸ್ವಲ್ಪ ಮೀಡಿಯಮ್ ಇರಬೇಕು. ನನಗೆ ಭಾಳ ತಿಕ್ ಅನ್ಸಕತ್ತೆ, ಅದಕ್ಕೆ ಸ್ವಲ್ಪ ನಾ ಎಕ್ಸ್ಟ್ರಾ ಹಾಲು ಹಾಕ್ಕೊಂಡೆ. ನಿಮಗೂ ಬೇಕಾದ್ರೆ ಹಾಕೋಬೋದು. ನಿಮ್ಮ ಮನೆಯೊಳಗೆ ಯಾವ ಹಾಲು ಇರ್ತವೆ, ಯಾವುದು ಸ್ಲಿಮ್ ಇಲ್ಲಾಂದರೆ ಟೋಂಡ್, ಯಾವ್ದು ಬೇಕಾದ ಹಾಕೋರಿ. ನಿಮ್ಗೆ ಏನಾದರೂ ಡಯಟ್ ಮಾಡಿದ್ರೆ ಸ್ಲಿಮ್ ಮಿಲ್ಕ್ ಹಾಕ್ರಿ, ಇಲ್ಲಾಂದ್ರೆ ನೀರನ್ನೂ ಹಾಕೋಬೋದು, ಬೆಸ್ಟ್.
ಈಗ ನೋಡ್ರಿ ನಂಗೆ ಕರೆಕ್ಟ್ ಅನ್ಸಕತ್ತ. ಫುಲ್ ತಿಕ್ಕು ಆಗಿಲ್ಲ, ಅಷ್ಟು ಭಾಳ ನೀರು ಥರನೂ ಆಗಿಲ್ಲ, ಮೀಡಿಯಮ್ ಆಗೈತಿ. ನಿಮ್ಗೆ ಯಾವ್ಯಾವ ಫ್ರೂಟ್ಸ್ ಬೇಕು ನೋಡ ಎಲ್ಲ ಕಟ್ ಮಾಡ್ಕೊಬೋದು ನೀವು. ಎಕ್ಸಾಂಪಲ್ ನೀವು ಇದು ಹಾಕೋಬೋದು, ನಿಮ್ಗೆ ಯಾವ ಸೀಸನಲ್ ಫ್ರೂಟ್ಸ್ ಇರ್ತಾವೆ ಅದು ಹಾಕೋರಿ. ನಾ ಈಗ ಸ್ಟ್ರಾಬೆರಿ ಸೀಸನ್ ಅದ, ಸೊ ಸ್ಟ್ರಾಬೆರಿ ಹಾಕ್ಕೊಳತ್ತೀನಿ. ಕ್ಲೀನ್ ಮಾಡ್ಬೇಕು ಫಸ್ಟ್, ಫುಲ್ ಕ್ಲೀನ್ ಮಾಡಿ ನೀವು ಇವನ್ ಆ್ಯಪಲ್ ಹಾಕೋಬೋದು, ಬನಾನ ಹಾಕೋಬೋದು. ಆಮೇಲೆ ಇವನ್ ನೀವು ಮಿಕ್ಸರ್ ಮಾಡೋ ಮುಂದೆ ಅವಕಾಡೋ ಜೊತೆ ಬನಾನೂ ಹಾಕೋಬೋದು, ಅದು ಜಾಸ್ತಿ ಆಗ್ತದೆ ಸ್ವಲ್ಪ ಕ್ವಾಂಟಿಟಿ ಅಷ್ಟೇ. ಆಮೇಲೆ ಸ್ವಲ್ಪ ಬನಾನ ಫ್ಲೇವರು ಬರ್ತದೆ, ನಿಮಗೆ ಬೇಕಂದ್ರೆ ಹಾಕೋರಿ. ನಾ ಬನಾನ ತಿನ್ನಲ್ಲ, ಬನಾನ ಹಾಕಿಲ್ಲ ಅಷ್ಟೇ. ನಿಮಗೆ ಬೇಕಂದ್ರೆ ಹಾಕೋಬೋದು. ನೀವು ಫ್ರೂಟ್ಸ್ನೂ ಕಟ್ ಮಾಡಿ ಮ್ಯಾಲೆ ಹಾಕೋಬೋದು. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೋಬೋದು ಫ್ರೂಟ್ಸ್. ನಂಗೆ 2 ಸ್ಟ್ರಾಬೆರಿ ಸಾಕಾಗ್ತದೆ ಆ್ಯಕ್ಚುಲಿ, ನಾನು ಅಷ್ಟೇ ಹಾಕ್ಕೊಳತ್ತೀನಿ. ಭಾಳ ಹುಳಿ ಇರ್ತಾವಲ್ಲ, ಸ್ವಲ್ಪ ಹುಳಿ ಹುಳಿ ಅನ್ನಿಸ್ತದೆ ಭಾಳ ಅಂತೇಳಿ ನಾನು 2 ಹಾಕ್ಕೊಳತ್ತೀನಿ. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೋಬೋದು. ನೀವು ಆ್ಯಪಲ್ ಹಾಕೋಬೋದು, ಫುಲ್ ಆ್ಯಪಲ್. ಸೊ ರೆಡಿ ಮಾಡೋಂಬರಿ ಇವಾಗ ಅದನ್ನೆಲ್ಲ ಪೇಸ್ಟ್. ಇವಾಗ ಅದೆಲ್ಲ ಬೌಲಿಗೆ ಹಾಕ್ಬೇಕು. ಈಗ ಏನೇನು ಪೇಸ್ಟ್ ಮಾಡಿರ್ತೀರಲ್ಲ ಎಲ್ಲ ಕರೆಕ್ಟಾಗಿ ಎಲ್ಲ ನೀಟಾಗಿ ತೆಗ್ದು ಹಾಕ್ರಿ, ಏನೂ ವೇಸ್ಟ್ ಮಾಡಬೇಡ್ರಿ, ಯಾಕಂದ್ರೆ ಅವಕಾಡೋ ಭಾಳ ಕಾಸ್ಟ್ಲಿ ಅದ. ಬರ್ರಿ ಈಗ ಡೆಕೋರೇಷನ್ ಮಾಡೋಣ. ಫ್ರೂಟ್ಸ್ ಹಾಕೋರಿ, ನಿಮ್ಗೆ ಹೇಳಿದಲ್ಲ ಏನೇನು ಬೇಕು, ಯಾವ ಫ್ರೂಟ್ಸ್ ಬೇಕು ಅನಿಸ್ತದೆ ಅದು ಹಾಕೋರಿ. ನನಗೆ ಸ್ಟ್ರಾಬೆರಿ ಹಾಕೊಂಡಿನ, ಜಸ್ಟ್ ಸ್ಟ್ರಾಬೆರಿ ಸಾಕು ನನಗೆ. ನೀವು ಆ್ಯಪಲ್ ಹಾಕೋಬೋದು, ಬನಾನು ಹಾಕೋಬೋದು, ಆಮೇಲೆ ಇದು ಸಪೋಟನೂ ಹಾಕೋಬೋದು. ನೆಕ್ಸ್ಟ್ ಪಂಪ್ಕಿನ್ ಸೀಡ್ಸ್ ಹಾಕೊಳತ್ತೀನಿ. ನಾನು ಆಲ್ರೆಡಿ ಹಾಕೊಂಡೀನಿ, ಸೊ ಸ್ವಲ್ಪ ಹಾಕೋಬೇಕು. ಜಾಸ್ತಿ ತಿನ್ಬೇಡ್ರಿ ಸೀಡ್ಸ್ ಎಲ್ಲ, ಸ್ವಲ್ಪ 1 ಸ್ಪೂನ್ ತಿನ್ನಿರಿ ಸಾಕು. ಸೊ ನೆಕ್ಸ್ಟ್ ಸನ್ಫ್ಲವರ್ ಸೀಡ್ಸ್ ಹಾಕತ್ತೀನಿ, ಅದು ಸ್ವಲ್ಪ, ಯಾಕಂದ್ರೆ ಆಲ್ರೆಡಿ ಹಾಕಿ ನೀವು ನೋಡಿರಿ. ಈಗ ನೆಕ್ಸ್ಟ್ ಚಿಯಾ ಸೀಡ್ಸ್, ಆಮೇಲೆ ನೀವು ಓಟ್ಸ್ ಹಾಕೋಬೋದು. ನಿಮ್ಗೆ ಯಾವುದೇ ಓಟ್ಸ್ ಮೋಸ್ಟ್ಲಿ ಯಾವ್ದು ಯೂಸ್ ಮಾಡ್ತೀರೋ ಅದು ಹಾಕ್ಬೋದು. ನನಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ, ಸೊ ನಾನು ಚಾಕ್ಲೇಟ್ ಫ್ಲೇವರ್ ಹಾಕ್ಕೊಳತ್ತೀನಿ. ನಿಮಗೇನಾದರೂ ಸ್ಟ್ರಾಬೆರಿ ಫ್ಲೇವರ್ ಇರ್ತದೆ, ಆಮೇಲೆ ನಾರ್ಮಲ್ ಯಾವ್ಯಾವ ಇರ್ತಾವೆ ನೋಡ್ರಿ ಅವೆಲ್ಲ ಹಾಕೋಬೋದು ನೀವು. ನಾನು ಇದು ಸ್ಪೆಷಲಿ ನಂಗೆ ಚಾಕ್ಲೇಟ್ ಇಷ್ಟ, ಸೊ ನಾನು ಚಾಕ್ಲೇಟ್ ಹಾಕತ್ತೀನಿ. ನೀವು ಪ್ಲೇನ್ ಓಟ್ಸ್ನೂ ಹಾಕೋಬೋದು. ಮಿಕ್ಸರ್ ಹಾಕುವಾಗ ಗ್ರೈಂಡ್ ಮಾಡ್ತಿರ್ತಿರಲ್ಲ ಅವಾಗ ನೀವು ಪ್ಲೇನ್ ಓಟ್ಸ್ ಹಾಕಿದರೆ ಜಾಸ್ತಿ ತಿಕ್ ಆಗ್ತದೆ ಅಷ್ಟೇ. ನೀವು ಇದನ್ನು ಸ್ಕಿಪ್ಪು ಮಾಡ್ಬೋದು ಈ ಓಟ್ಸಿದ್ದು. ಇಫ್ ನೀವು ಡಯಟ್ ಮಾಡತ್ತಿದ್ರಂದ್ರೆ ಓಟ್ಸ್ ಸ್ಕಿಪ್ ಮಾಡಿರಿ, ಯಾಕಂದ್ರೆ ಅದು ಸ್ವಲ್ಪ ಶುಗರ್ ಇರ್ತದೆ. ನೀವು ಹಂಗೆ ಫ್ರೂಟ್ಸ್ ಹಾಕೊಂಡು ತಿನ್ಬೋದು, ಅದನ್ನು ಹಂಗೆ ಟೇಸ್ಟ್ ಆಗ್ತದೆ. ಬಟ್ ನನಗೆ ಇದು ಕ್ರಂಚಿ ಇಷ್ಟ ಆಗ್ತೈತಿ. ನೋಡ್ರಿ ರೆಡಿ ಆಯಿತು, ಎಷ್ಟು ಚಂದ ಕಾಣತೈತಿ, ಟೇಸ್ಟಿನೂ ಇರ್ತದೆ, ಮಸ್ತೂ ಕಾಣ್ತೈತಿ, ನೋಡೋಕೆ ಇಂಟ್ರೆಸ್ಟ್ ಬರ್ತೈತೆ ತಿನ್ಬೇಕಂತೇಳಿ. ಸೊ ನಿಮಗೂ ಏನಾದರೂ ಈ ಥರ ಮಾಡೋದಿದ್ರೆ ಟ್ರೈ ಮಾಡಿರಿ ಒಂದ್ಸರಿ, ನೋಡಿರಿ ಟೇಸ್ಟ್ ಕಮೆಂಟ್ ಒಳಗೆ ಹೇಳ್ರಿ ನಂಗೆ ಹೆಂಗಾಗೈತೆ ಅಂಥೇಳಿ. ಸೊ ಇವತ್ತಿಗೆ ನಂದು ಇಷ್ಟೇ. ನಾಳೆಯಿಂದ ನಿಮ್ಗೆ ಬೇರೆ ಏನು ಮಾಡ್ಬೇಕು ಅದೆಲ್ಲ ತೋರಿಸ್ತೀನಿ, ಏನೇನು ಮಾಡ್ತೀನಿ ಅಂಥೇಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. Do subscribe, like and comment. Bye bye.